ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ ಲೈನ್. ಇವತ್ತು ನಾನು ತಮಿಳ್ನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಮತಿ ಮಾರನ್ ಅನ್ನೋ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ತಾಗಿದೆ. ಕೊನೆವರೆಗೂ ಕೇಳ್ತಾ ಹೋಗಿ ಮೂವಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ನನ್ನ ಚಾನಲ್ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡುತ್ತೆ. ಹಾಗೆ ಹೊಸದಾಗಿ ಯಾರ್ದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲೇ ನಮಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತ ಕೆಟ್ಟ ಮನುಷ್ಯನ ತೋರಿಸ್ತಾರೆ. ಅವನು ಹುಡುಗಿಯರನ್ನ ದಾರುಣವಾಗಿ ಸಾಯಿಸಿದ ಮಾತ್ರ ಅಲ್ಲದೆ ಆ ಹುಡುಗಿಯರ ಪಾರ್ಟ್ಗಳನ್ನು ಕೂಡ ತುಂಡಾಗಿ ಕತ್ತರಿಸ್ಕೊಂಡು ಬ್ಯಾಗ್ನಲ್ಲಿ ಹಾಕೊಂಡು ಪಕ್ಕದಲ್ಲೇ ಇರೋವಂಥ ಕೆರೆಗೆ ಎಸಿತಾ ಇರ್ತಾನೆ. ನೋಡ್ಲಿಕ್ಕೇನೆ ತುಂಬಾ ಭಯಂಕರವಾಗಿದೆ ಅಂತ ಅನ್ಸುತ್ತೆ. ಸೀನ್ ಕಟ್ ಮಾಡಿದ್ರೆ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ನಡು ಮಾರನ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಆ ವ್ಯಕ್ತಿ ಬಾವಿ ಕಟ್ಟೆ ಮೇಲೆ ಕುತ್ಕೊಂಡು ತುಂಬಾ ಯೋಚಿಸ್ತಾ ಇರ್ತಾರೆ. ನೋಡ್ಲಿಕ್ಕೆ ಸ್ವಲ್ಪ ಕುಳ್ಳ ಇರೋವಂಥ ನಡು ಮಾರನನ್ನ ಅಕ್ಕಪಕ್ಕದವ್ರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾನೇ ರೇಗಿಸ್ತಾ ಇರ್ತಾರೆ. ಕುಳ್ಳ ಅಂತ, ಲಿಲಿಪುಟ್ ಅಂತ. ಇದರಿಂದ ಅವನಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಬದುಕೋದಕ್ಕೆ ಒಂದು ಕಾರಣ ಅಂತ ಇರುತ್ತೆ. ಆದರೆ ನನಗೆ ಯಾವ ಕಾರಣನೂ ಇಲ್ಲ ಅಂತ ಹೇಳ್ಕೊಂಡಂತ ನಡುಮಾರನ್ ಸೀದಾ ಬಾವಿಯೊಳಗೆ ಬಿದ್ದೋಗ್ತಾರೆ. ಬಾವಿಯೊಳಗಿಂದ ಅವ್ರು ಯೋಚಿಸೋದೇನು ಅಂತಂದ್ರೆ, ಅವ್ರ ತಂದೆ ನಾವುಗಳಿಲ್ಲ ಅಂದ್ರೂ ಕೂಡ ಮತಿ ಕೊನೆ ಹೊಸರಿರೋವರೆಗೂ ನೀನೇ ಅವಳನ್ನ ನೋಡ್ಕೊಳ್ಬೇಕಾಗಿರೋದು ಅಂತ ಒಂದು ಜವಾಬ್ದಾರಿ ವಹಿಸಿರ್ತಾರೆ. ಸೊ ಇದನ್ನ ಅರ್ಥಕೊಂಡಂತ ನಡುಮಾರನ್ ಬಾವಿಯಿಂದ ಎದ್ ಬಂದಂತವ್ರು ಮತಿಯ ಫ್ರೆಂಡಿಗೆ ಕೋಲ್ ತಗೊಂಡು ಚೆನ್ನಾಗಿ ಹೊಡೆದು ಎಲ್ಲಿದ್ದಾಳೆ ಮತಿ ಅಂತ ಕೇಳ್ತಾರೆ. ಸೊ ಮತಿ ಎಲ್ಲಿದ್ದಾಳೆ ಅನ್ನೋ ವಿಷಯನ ಅವಳ ಫ್ರೆಂಡ್ ಹೇಳಿದ್ರಿಂದ ಅವತ್ತಿನ ದಿವಸನೇ ನಡುಮಾರನ್ ಮತಿನ ಹುಡ್ಕೊಂಡು ಚೆನ್ನೈಗೆ ಬರ್ತಾರೆ. ಹಾಗೇನೆ ಬಂದಂಥವ್ರು ಸೀದಾ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಪೊಲೀಸ್ ಸ್ಟೇಷನಿಗೆ ಯಾಕೆ ಬಂದರು ಅನ್ನೋದನ್ನ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೀನ್ ಕಟ್ ಮಾಡಿದ್ರೆ ಅಪಾರ್ಟ್ಮೆಂಟಲ್ಲಿ ಒಂದು ಕೊಲೆ ನಡೆದಿರುತ್ತೆ. ಇದು ಆಲ್ರೆಡಿ ನಡೀತಾ ಇರುವಂಥ 6ನೇ ಕೊಲೆ ಆಗಿರುತ್ತೆ. ಇಷ್ಟು ಕೊಲೆಗಳು ಒಂದರಿಂದ ಒಂದು ನಡೆದ್ರೂ ಕೂಡ ವಿಕ್ಟಿಮ್ ಯಾರು ಅನ್ನೋದು ಮಾತ್ರ ಇನ್ನೂ ಗೊತ್ತಾಗಿರೋದಿಲ್ಲ. ಇದರಿಂದ ಕಮಿಷನರ್ಗೂ ಕೂಡ ಇನ್ಸ್ಪೆಕ್ಟರ್ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಹಾಗೆ ಕಮಿಷನರ್ ಇನ್ಸ್ಪೆಕ್ಟರ್ ಸುದರ್ಶನ್ ಅವರ ತಂದೆನೇ ಆಗಿರ್ತಾರೆ. ಎಷ್ಟೇ ಹುಡುಕಿದ್ರೂ ಕೂಡ ನಿಮಗೆ ಇನ್ನೂ ಕೂಡ ಒಂದು ಕ್ಲೂನು ಸಿಕ್ಕಿಲ್ವಲ್ಲ ಅಂತ ಕಮಿಷನರ್ ಸುದರ್ಶನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ. ಅಪಾರ್ಟ್ಮೆಂಟ್ನಲ್ಲಿರೋ ಅಂಥವ್ರು ಎಲ್ಲರೂ ಕೂಡ ಎನ್ಕ್ವೈರಿ ಮಾಡೋವಾಗ ಇನ್ಸ್ಪೆಕ್ಟರ್ ಸುದರ್ಶನ್ಗೆ ಸ್ವಲ್ಪ ಹೀಗೋ ಹಾಗೆ ಕೋಪ ಜಾಸ್ತಿ ಇರೋದ್ರಿಂದ ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಬೇರೆ ರೀತಿ ನಡ್ಕೊಂಡಿದ್ರಿಂದ ಕೊಡಬೇಕಾಗಿರೋ ಇನ್ಫಾರ್ಮೇಶನ್ ಯಾವುದನ್ನು ಕೂಡ ಸೆಕ್ಯೂರಿಟಿ ಗಾರ್ಡ್ ಅವ್ರಿಗೆ ಕೊಡ್ದೇ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಸಿಗ್ಬೇಕಾಗಿದ್ದಂಥ ಮೇನ್ ಲೀಡ್ ಕೂಡ ಇನ್ಸ್ಪೆಕ್ಟರ್ ಸುದರ್ಶನ್ನ ಕೋಪ ತಾಪದಿಂದ ಸಿಗದಂಗೋಗಿರುತ್ತೆ. ಹಾಗೇನೆ ಈ ಕಡೆ ಸ್ಟೇಷನ್ಗೆ ಬಂದಂತ ನಡುಮಾರನ್ ಕಾನ್ಸ್ಟೇಬಲ್ ಹತ್ರ SI ಪ್ರಭಾವತಿ ಬಗ್ಗೆ ವಿಚಾರಿಸೋವಾಗ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡೋವಾಗ ಅವರ ಒಂದು ಫ್ಲಾಶ್ ಬ್ಯಾಕ್ ನ ನೆನಪಿಸ್ಕೊಳ್ತಾರೆ. ನಡುಮಾರನ್ ಹಾಗೆ ಅವ್ರಿಗಿಂತ 5 ನಿಮಿಷ ಬೇಗ ಹುಟ್ಟಿರುವಂತ ಅವ್ರ ಅಕ್ಕ ಮತಿ ಇಬ್ರು ಕೂಡ ಅವಳಿ ಜವಳಿ ಮಕ್ಕಳಾಗಿರ್ತಾರೆ. ಮತಿಯ ಬೆಳವಣಿಗೆ ನಾರ್ಮಲ್ ಆಗಿರುತ್ತೆ. ಆದ್ರೆ ನಡುಮಾರನ್ನ ಬೆಳವಣಿಗೆ ತುಂಬಾನೇ ಕುಂಠಿತ ಆಗಿರೋದ್ರಿಂದ ಡಾಕ್ಟರ್ ಹತ್ರ ವಿಚಾರಿಸ್ಲಿಕ್ಕೆ ಅಂತ ಹೋದಾಗ ಡಾಕ್ಟರು ಬೈ ಬರ್ತೆ ಈ ರೀತಿ ಆಗಿರೋದು, ಇದರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ತಂದೆ ಕೂಡ ಸರಿ ಅಂತ ಹೇಳ್ತಾರೆ. ಹಾಗೆ ಡಾಕ್ಟರ್ ನಿಮ್ಮ ಮಗನಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ಬೋದು, ಅದರಿಂದ ಯಾವಾಗಲೂ ಕೂಡ ಅಕ್ಕ ತಮ್ಮ ಒಟ್ಟಿಗೆ ಇರೋ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನಡುಮಾರನ್ನ ತಂದೆ ಇವರಿಬ್ಬರ ಹತ್ರನೋ ಬಂದು ನೀವಿಬ್ರು ಕೂಡ ಯಾವುದೇ ಕಾರಣಕ್ಕೂ ಬೇರೆ ಆಗಬಾರ್ದು ಅಂತ ಹೇಳ್ತಾರೆ. ಇವರಿಬ್ರು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ನಡುಮಾರನ್ ಮತಿ ಇಬ್ರು ಕೂಡ ಒಂದೇ ಸ್ಕೂಲ್ನಲ್ಲಿ ಓದ್ತಾ ಇದ್ರು ಕೂಡ ಮತಿಗೆ ಓದೋದ್ರಲ್ಲಿ ಅಷ್ಟೊಂದು ಕಾನ್ಸಂಟ್ರೇಷನ್ ಇಲ್ಲದೆ ಇರೋದ್ರಿಂದ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ ಕೂಡ ಕಮ್ಮಿ ಮಾರ್ಕ್ಸ್ ತೆಗಿತಾ ಇದ್ರೆ ನಡುಮಾರನ್ ಇಡೀ ಕ್ಲಾಸಿಗೆ ತುಂಬಾ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗ್ತಾ ಇರ್ತಾರೆ. ಸೊ ಇದನ್ನ ನೋಡಿದಂತ ಟೀಚರು ನೋಡೋ ಕುಳ್ಳ ಇದ್ರು ಕೂಡ ತುಂಬಾ ಚೆನ್ನಾಗಿ ಓದ್ತೀಯಾ ಅಂತ ಹೇಳಿದ್ರಿಂದ ನಡುಮಾರನ್ಗೆ ತುಂಬಾನೇ ಬೇಜಾರಾಗಿ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳಿ ಅವ್ರ ಕೈಯಿಂದ ಅವರ ಒಂದು ಮಾರ್ಕ್ಸ್ ಪೇಪರ್ನ ಇಸ್ಕೊಂಡು ಹೋಗಿರ್ತಾರೆ. ಈ ಇನ್ಸಿಡೆಂಟ್ ಆದ್ಮೇಲೆ ಮತಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಇದರಿಂದ ನಡುಮಾರನ್ ಹತ್ರ ನಿನಗೆ ಯಾರೇ ಬಾಡಿ ಶೇಮಿಂಗ್ ಮಾಡಿದ್ರು ಕೂಡ ಅವ್ರ ಮುಖ ಮುಸುಡಿ ನೋಡ್ದನೆ ಬಾರಿಸ್ಬಿಡುವಂತ ಧೈರ್ಯ ಕೊಟ್ಟಿದ್ರಿಂದ ನೆಕ್ಸ್ಟ್ ಇಂದ ನಡುಮಾರನ್ ಅವನಿಗೆ ಯಾರೇ ಬಾಡಿ ಶೇಮಿಂಗ್ ಮಾಡಿದ್ರು ಕೂಡ ಮುಖ ಮುಸುಡಿ ನೋಡ್ದನೆ ಬಾರಿಸ್ತಾ ಇರ್ತಾನೆ. ಸೊ ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ನಡುಮಾರನ್ SI ಪ್ರಭಾವತಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಪ್ರಭಾವತಿ ಬರ್ತಿದ್ದಂಗೆನೆ ನಡುಮಾರನನ್ನ ನೋಡಿ ಫುಲ್ ಅವ್ರಿಗೆ ಬ್ರೇಕ್ ಡೌನ್ ಆಗತ್ತೆ. ಹಾಗೇನೆ ಒಂದೇ ಸಮನೆ ಅಳೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ SI ಪ್ರಭಾವತಿ ಅಳೋದಕ್ಕೂ ಕೂಡ ಒಂದು ಕಾರಣ ಇದೆ. ಆ ಕಾರಣ ಏನು ಅನ್ನೋದನ್ನ ನಮಗ್ ಮತ್ತೊಂದು ಫ್ಲಾಶ್ ಬ್ಯಾಕ್ ನಲ್ಲಿ ತೋರಿಸ್ತಾರೆ.
ಸ್ಕೂಲ್ ಲೈಫ್ನ ಮುಗಿಸಿದಂಥ ನಡುಮರನ್ ಹಾಗೆ ಮತಿ ಇಬ್ಬರು ಕೂಡ ಬೇರೆ ಬೇರೆ ಕಾಲೇಜಿಗೆ ಜಾಯಿನ್ ಆಗಿರ್ತಾರೆ. ಯಾಕೆ ಅಂತಂದರೆ ಮತಿಗೆ ನಡುಮರನ್ಗೆ ಬಂದಿರೋ ಅಷ್ಟು ಮಾರ್ಕ್ಸ್ ಬಂದಿರೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಡೇ ಕಾಲೇಜಿಗೆ ಬಂದಂಥ ಎಲ್ಲ ಸ್ಟೂಡೆಂಟ್ಸು ಕೂಡ ಅವ್ರನ್ನವರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋವಾಗ ನಾವಿಲ್ಲಿ ಪ್ರಭಾವತಿನ ನೋಡ್ತೀವಿ. ಅವರು ಪ್ರಭಾವತಿ ಹಾಗೆಯೇ ನಡುಮರನ್ ಇಬ್ಬರು ಕೂಡ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಹಾಗೆಯೇ ಗ್ರೌಂಡಿಗೆ ಬಂದಂಥ ಪ್ರಭಾವತಿ ಹಾಗೆ ನಡುಮರನ್ ಇಬ್ಬರು ಕೂಡ ಅಲ್ಲಿ ನೋಡೋದು ಏನು ಅಂತಂದರೆ ಅಲ್ಲಿರುವಂಥ ಹುಡುಗರೆಲ್ಲರೂ ಕೂಡ ಅಲ್ಲೊಂದು ದೊಡ್ಡ ಕಲ್ಗುಂಡನ್ನ ಎತ್ತುತ್ತಾ ಇರ್ತಾರೆ. ಯಾಕೆ ಅಂತಂದರೆ ಪ್ರಭಾವತಿಗೆ ಪ್ರಪೋಸ್ ಮಾಡಿದವರು ಪ್ರಭಾವತಿ ಒಪ್ಕೊಳ್ಬೇಕು ಅಂತಂದರೆ ಆ ಕಲ್ಗುಂಡನ್ನ ಎತ್ತಬೇಕಾಗಿರುತ್ತೆ. ಸೊ ಪ್ರಭಾವತಿ ನಡುಮರನ್ಗೆ ಕೇಳ್ತಾರೆ, ನೀನು ಎತ್ತಲ್ವಾ ಅಂತ ಕೇಳೋವಾಗ ನನಗೆ ನೀನು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ ನಡುಮರನ್. ಹಾಗೆಯೇ ಪ್ರಭಾವತಿ ತುಂಬ ಚೆನ್ನಾಗಿ ಮಾತಾಡಿದ್ದನ್ನು ನೋಡಿದಂಥ ನಡುಮರನ್, ನಮ್ಮಪ್ಪ ಅಮ್ಮ ಹಾಗೆ ನನ್ನ ಅಕ್ಕ ಬಿಟ್ಟರೆ ನೀನೇ ನನ್ನನ್ನು ಒಬ್ಬ ಮನುಷ್ಯನ ಥರ ಮಾತಾಡಿಸಿದ್ದು ಅಂತ ಹೇಳಿ ಇಬ್ಬರು ಕೂಡ ಫ್ರೆಂಡ್ಸ್ ಆಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಮತಿ ಅಪ್ಪ ಮತಿಗೆ ಒಂದು ಹೊಸ ಮೊಬೈಲ್ ಕೊಡಿಸಿರ್ತಾರೆ, ಕಾಲೇಜಿಗೆ ಹೋಗ್ತಾ ಇರೋ ಅಂಥ ಹುಡುಗಿ ಅಂತ. ಹಾಗೆಯೇ ನಡುಮರನ್ಗೂ ಬೇಕಾ ಅಂತ ಕೇಳೋವಾಗ ನನಗೇನು ಮೊಬೈಲ್ ಬೇಡ ಅಂತ ಹೇಳ್ತಾರೆ. ಅವರಮ್ಮ ಎಷ್ಟೇ ಕೊಡಿಸ್ಬೇಡಿ ಅಂತಂದ್ರೂ ಕೂಡ ಅವರಮ್ಮನ ವಿರೋಧವಾಗಿ ಮಗಳಿಗೋಸ್ಕರ ಒಂದು ಹೊಸ ಮೊಬೈಲ್ ಕೊಡಿಸಿರ್ತಾರೆ. ಹಾಗೆಯೇ ನಡುಮರನ್ ಹಾಗೆ ಪ್ರಭಾವತಿ ಇಬ್ಬರು ಕೂತ್ ಮಾತಾಡೋವಾಗ ನಡುಮರನ್ಗೆ ಫ್ಯೂಚರ್ನಲ್ಲಿ ಪೋಸ್ಟ್ಮನ್ ಆಗಬೇಕು ಅನ್ನೋ ಆಸೆ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ಪ್ರಭಾವತಿಗೆ ಪೊಲೀಸ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಕಾಲೇಜ್ ಡೇ ಕಾಂಪಿಟೇಷನ್ನಲ್ಲಿ ನಡುಮರನ್ ಪರ್ಮಿಷನ್ ಇಲ್ದೇ ಪ್ರಭಾವತಿ ನಡುಮರನ್ ಹೆಸರು ಕರೆದ್ಬಿಡ್ತಾರೆ. ಸ್ಟಾರ್ಟಿಂಗಲ್ಲಿ ನಡುಮರನ್ ಡ್ಯಾನ್ಸ್ ಮಾಡಲ್ಲ ಅಂದರೂ ಕೂಡ ಕೊನೆಯಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿಂದ ಅವ್ರ ಕ್ಲಾಸ್ಮೇಟ್ಸ್ ಎಲ್ರಿಗೂ ಕೂಡ ನಡುಮರನ್ನ ನೋಡಿ ತುಂಬ ಖುಷಿಯಾಗುತ್ತೆ. ಹಾಗೆ ನಡುಮರನ್ಗೆ ಫಸ್ಟ್ ಪ್ರೈಸ್ ಬರುತ್ತೆ. ಸೀನ್ ಕಟ್ ಮಾಡಿದ್ರೆ ಆ ಊರಿನ MLA ಆಗಲಿಕ್ಕೆ ಅಂತ ಹೊರಟಿರೋ ವ್ಯಕ್ತಿ ಕೊಲೆ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಸಿಗತ್ತೆ. ಹಾಗೆಯೇ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತ ಬಂದಂಥ ಕಮಿಷನರು ಅಲ್ಲಿರೋ ಅಂಥ ಅಂದರೆ ಆ ಮಾರ್ಕೆಟ್ನಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಯಾವುದಾದ್ರೂ ಇನ್ಫಾರ್ಮೇಷನ್ ಇದೆಯಾ ಅಂತ ವಿಚಾರಿಸ್ತಾ ಇರ್ತಾರೆ. ಸೊ ಕಮಿಷನರ್ ಈ ರೀತಿ ವಿಚಾರಿಸ್ತಾ ಇರೋದನ್ನು ನಡುಮರನ್ ಕೂಡ ನೋಡ್ತಾರೆ. ಹಾಗೆಯೇ ಕೇಸಿಗೆ ಸಂಬಂಧಪಟ್ಟಂಗೆ ತುಂಬ ವಿಷಯಗಳನ್ನು ಕಲೆ ಹಾಕ್ತಾರೆ. ಈ ಎಲ್ಲ ವಿಷಯಗಳನ್ನು ಕೂಡ ವಿತ್ ಎವಿಡೆನ್ಸ್ ಕಮಿಷನರ್ಗೆ ತಿಳಿಸ್ತಾರೆ. ಸೊ ಇದನ್ನು ನೋಡಿದಂಥ ಕಮಿಷನರ್ಗಂತೂ ತುಂಬಾ ಖುಷಿಯಾಗುತ್ತೆ. ಸೊ ನಮಗೆ ಇದರಿಂದ ಗೊತ್ತಾಗೋದೇನು ಅಂತಂದರೆ ನಡುಮರನ್ ನಾಲೆಡ್ಜಲ್ಲಿ ತುಂಬಾ ಇಂಪ್ರೂವ್ ಆಗಿರ್ತಾರೆ. ಹಾಗೆಯೇ ಅವ್ರಿಗೆ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇರೋಂಥ ನಾಲೆಡ್ಜೇ ಇರುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ. ಇಷ್ಟು ಬೇಗ ಕೇಸ್ ಸಾಲ್ವ್ ಆಗಿರೋದ್ರಿಂದ ಎಲ್ಲ ನ್ಯೂಸ್ ಚಾನಲ್ಸಲ್ಲೂ ಕೂಡ ನಡುಮರನ್ನ ಸಹಾಯದಿಂದ ಕೇಸು ಇಷ್ಟು ಬೇಗ ಸಾಲ್ವ್ ಆಗೋಕ್ಕೆ ಸಾಧ್ಯ ಆಯಿತು ಅಂತ ಕಮಿಷನರ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಆ ಊರಿನವ್ರಾಗಿರ್ಬೋದು ಹಾಗೆಯೇ ಅವ್ರ ಕ್ಲಾಸ್ಮೇಟ್ಸ್ ಆಗಿರ್ಬೋದು ಎಲ್ಲರೂ ಕಣ್ಣಿಗೂ ಕೂಡ ಇವಾಗ ನಡುಮರನ್ ಹೀರೋ ಆಗಿರ್ತಾರೆ. ನಡುಮರನ್ನ ಅಕ್ಕ ಇವಾಗ ಕಾಲೇಜ್ ಓದ್ತಾ ಇರೋದ್ರಿಂದ ಆ ಊರಿನಲ್ಲಿರೋ ಅಂಥವ್ರು ನನ್ನ ಮಗ ಈಗ ಸಿಂಗಾಪುರ್ನಲ್ಲಿದ್ದಾರೆ, ಅವರಿಗೆ ಮದುವೆ ಮಾಡಿಕೊಡ್ತೀರಾ ಅಂತ ಕೇಳೋವಾಗ ನನ್ನ ಮಗಳಿನ್ನೂ ಕೂಡ ತುಂಬ ಚಿಕ್ಕ ಹುಡುಗಿ, ಮದುವೆ ಮಾಡಿದ್ರೆ ಮಕ್ಕಳು ಮರಿ ಅಂತ ಅವಳ ಲೈಫೇ ಹಾಳಾಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಅವರು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಪ್ರಭಾವತಿಗೆ ಯಾರೆಲ್ಲ ಪ್ರಪೋಸ್ ಮಾಡಿದ್ರೋ ಅವ್ರಿಗೆಲ್ಲ ಕಲ್ಲೆತ್ಲಿಕ್ಕೆ ಕೇಳಿದ್ಲಲ್ವಾ, ಆ ಕಲ್ಲನ್ನು ಇವಾಗ ನಡುಮರನ್ ಎತ್ತಿರ್ತಾರೆ. ನಡುಮರನ್ ಎತ್ತಿದ್ರು ಕೂಡ ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಲವ್ ಪ್ರಪೋಸಲ್ ಕೂಡ ಆಗಿರೋದಿಲ್ಲ. ಆದರೆ ಅವರಿಬ್ರಿಗೂ ಗೊತ್ತಿರುತ್ತೆ ಒಬ್ರನ್ನೊಬ್ರು ಇಷ್ಟಪಡ್ತಾ ಇರ್ತೀವಿ ಅಂತ. ಪ್ರಭಾವತಿ ಕೂಡ ನಡುಮರನ್ನ ಇಷ್ಟಪಡ್ತಾ ಇರ್ತಾರೆ. ಹಾಗೆಯೇ ನೀನೇನಾದರೂ ಹೇಳಬೇಕು ಅಂತಿದ್ಯಾ ಅಂತ ಕೇಳೋವಾಗ ನಾಳೆ ಬಂದು ಹೇಳ್ತೀನಿ ಅಂತ ಅಲ್ಲಿಂದ ತಪ್ಪಿಸ್ಕೊಂಡಂಥ ನಡುಮರನ್ ಸೀದಾ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದ್ರೆ ಇರೋ ಬರೋ ಜನ ಅಷ್ಟು ಕೂಡ ಅಲ್ಲೇ ಇರ್ತಾರೆ. ಇದನ್ನ ನೋಡಿದಂಥ ನಡುಮರನ್ಗೂ ಶಾಕ್ ಆಗತ್ತೆ. ಏನ್ ವಿಷಯ ಅಂತ ಕೇಳೋವಾಗ ಪ್ರೊಫೆಸರ್ ಜೊತೆ ಮತಿ ಹೋಗಿರೋದಾಗಿ ಗೊತ್ತಾಗತ್ತೆ. ಅಲ್ಲಿರೋ ಅಂಥವ್ರೆಲ್ರೂ ಕೂಡ ನಡುಮರನ್ ಅಲ್ಲಿಂದ ಕಳಿಸ್ತಾರೆ. ಹಾಗೇನೆ ನಡುಮರನ್ನ ತಂದೆ ನನ್ನ ಮಗಳು ತುಂಬಾನೇ ಇನ್ನೋಸೆಂಟು, ಇನ್ನೊಂದೆರಡು ದಿವಸದಲ್ಲಿ ಅವಳು ಬಂದೇ ಬರ್ತಾಳೆ ಅಂತ ಹೇಳೋವಾಗ ನಡುಮರನ್ನ ತಾಯಿ ನಿನ್ನ ಮಗಳು ಹೋಗೋಕ್ಕೂ ಮುಂಚೆ ಪ್ರೆಗ್ನೆಂಟ್ ಆಗಿದ್ಲು, ಅವಳು ಇನ್ಯಾವತ್ತೂ ಬರಲ್ಲ ಅಂತ ಜೋರಾಗಿ ಅಳ್ತಿರ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ನಡುಮರನ್ಗೆ ಹಾಗೆ ಅವ್ರ ತಂದೆಗೂ ಕೂಡ ತುಂಬಾನೇ ಶಾಕ್ ಆಗತ್ತೆ. ಅದೇ ಬೇಜಾರ್ನಲ್ಲಿ ನಡುಮರನ್ ಆಚೆ ಇರ್ತಾರೆ ತುಂಬ ಹೊತ್ತು. ಮನೆಗೆ ಬರೋಷ್ಟ್ರೊಳಗಾಗಲೇ ನಡುಮರನ್ ತಂದೆ ತಾಯಿ ಇಬ್ಬರು ಕೂಡ ಹ್ಯಾಂಗ್ ಮಾಡಿಕೊಂಡು ಸತ್ತೋಗ್ತಾ ಇರ್ತಾರೆ. ನಡುಮರನ್ ಅವರಿಬ್ರು ಕಾಪಾಡಲಿಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವನ ಕೈಲದು ಸಾಧ್ಯನೇ ಆಗೋದಿಲ್ಲ. ನಡುಮರನ್ನ ಕಣ್ಮುಂದೆನೆ ಅವರಿಬ್ರು ಕೂಡ ಪ್ರಾಣ ಬಿಡ್ತಾರೆ. ಯಾರಾದರೂ ಇನ್ನೂ ಕೂಡ ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದ್ರೆ ಒಂದು ಲೈಕ್ ಮಾಡಿ. ನೀವು ಮಾಡೋ ಲೈಕಿಂದ ಯೂಟ್ಯೂಬ್ ನನ್ನ ಚಾನಲ್ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡುತ್ತೆ. ನಡುಮರನ್ ಲೈಫ್ನಲ್ಲಿ ನಡೆದಿರೋ ಅಂತ ಅಷ್ಟು ವಿಷಯ ಪ್ರಭಾವತಿಗೆ ಈಗ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳ್ದಂತ ನಡುಮರನ್ ಬಂದಿರೋದಿಲ್ಲ. ಅದಕ್ಕೋಸ್ಕರ ಇಷ್ಟು ದಿವಸ ಪ್ರಭಾವತಿಗೆ ನಡುಮರನ್ ಮೇಲೆ ಕೋಪ ಇರುತ್ತೆ. ಈಗ ಪ್ರಭಾವತಿ ನಡುಮರನ್ಗೆ ನಿನ್ಗೆ ಏನ್ ನಿಲ್ಬೇಕು ಅಂತ ಕೇಳೋವಾಗ ಮತ್ತೆ ಚೆನ್ನೈನಲ್ಲಿ ಇರೋಂಥ ವಿಷಯ ಗೊತ್ತಾಗಿದೆ ಅಂತ ಹೇಳಿ ಅವ್ರ ಹಸ್ಬೆಂಡ್ ಹೆಸರು ಹೇಳಿ ಅಡ್ರೆಸ್ನ ಇಸ್ಕೊಂಡು ಸೀದಾ ಅವ್ರ
ತಂಗಿ ಮನೆಗೆ ಬಂದಂಥವ್ರು ಜೋರಾಗಿ ಬಾಗಿಲು ತಟ್ಟೋದಕ್ಕೆ ಶುರು ಮಾಡ್ತಾರೆ. ತುಂಬಾ ಆರಾಮಾಗಿ ಬಂದು ಬಾಗಿಲು ತೆಗೆದಂತ ಮತಿ ಹತ್ರ ನಡುಮಾರನ್ ತುಂಬಾ ಕೋಪದಿಂದ ನಡೆದಿರೋ ಅಂತ ಅಷ್ಟು ವಿಷಯನೂ ಕೂಡ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಮತಿಗೂ ಕೂಡ ತುಂಬಾನೇ ದುಃಖ ಆಗುತ್ತೆ. ತನ್ನಿಂದನೇ ತನ್ನ ತಂದೆ ತಾಯಿ ಸತ್ತೋಗೋ ಹಾಗಾಯ್ತು ಅಂತ. ಹಾಗೇನೆ ತೊಟ್ಲಿನಲ್ಲಿ ಅಳತಿದ್ದಂತ ಮಗುನ ನೋಡಿದಂತ ನಡುಮಾರನ್ಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ. ಹಾಗೇನೆ ನಿಮ್ಮ ಮನೆಯಲ್ಲೇನೆ ಒಂದೆರಡು ದಿವಸದ ಮಟ್ಟಿಗೆ ಉಳ್ಕೊಳ್ತೀನಿ ಅಂತ ಹೇಳಿ ಮತಿ ಮನೆಯಲ್ಲೇ ನಡುಮಾರನ್ ಸ್ಟೇ ಆಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಮತಿ ಹಸ್ಬೆಂಡು ನಡುಮಾರನ್ ಹತ್ರ ಅವರ ಪರಿಚಯನ ಮಾಡ್ಕೊಳ್ತಾರೆ. ಮತಿ ಫಸ್ಟೇ ಪ್ರೆಗ್ನೆಂಟ್ ಆಗಿದ್ರಿಂದ ಈ ವಿಷಯನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಲಿಕ್ಕಾಗ್ದಾನೆ ನಾನು ಅವಳನ್ನ ಕರ್ಕೊಂಡು ಹೋಗ್ಬೇಕಾಯ್ತು ಅಂತ ಹೇಳಿ ನಡುಮಾರನ್ ಹತ್ರ ಸಾರಿ ಕೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಮತಿ ಮನೆ ಪಕ್ಕದಲ್ಲಿರುವಂತ ಬಿಂದು ಅನ್ನೋ ಹುಡುಗಿಯ ಪೇರೆಂಟ್ಸ್ನ ತೋರಿಸ್ತಾರೆ. ತುಂಬಾ ದಿವಸದಿಂದ ಬಿಂದು ಕಾಣಿಸ್ದೇ ಇರೋದ್ರಿಂದ ಪೊಲೀಸ್ನವ್ರಿಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಹುಡುಕಿದ್ರ ಅಂತ ಅಲ್ಲಿರೋಂಥ ಇನ್ಸ್ಪೆಕ್ಟರ್ನ ಕೇಳೋವಾಗ ನಾವು ಆದಷ್ಟು ಬೇಗ ಹುಡುಕೊಡ್ತೀವಿ, ಆ ವಿಷಯನ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಬಿಂದು ಪೇರೆಂಟ್ಸು ಅವಳಿಗೆ ಸದ್ಯದ್ರಲ್ಲೇ ಮದುವೆ ಫಿಕ್ಸ್ ಆಗಿತ್ತು ಅಂತ ತುಂಬ ದುಃಖದಿಂದ ಹೇಳ್ಕೊಳ್ತಿದ್ರು ಕೂಡ ಇನ್ಸ್ಪೆಕ್ಟರು ನಾವು ಫೋನ್ ಮಾಡ್ತೀವಿ ಅಂತ ಹೇಳಿ ಡಿಸ್ಕನೆಕ್ಟ್ ಮಾಡ್ತಾರೆ. ಹಾಗೆಯೇ ನಡುಮಾರನ್ಗೆ ಪೋಸ್ಟ್ ಆಫೀಸಿಂದ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿರುತ್ತೆ. ಇದನ್ನು ನೋಡಿದಂಥ ನಡುಮಾರನ್ ನೆಕ್ಸ್ಟ್ ಡೇನೇ ಹೋಗೋದಾಗಿ ತಿಳಿಸ್ತಾರೆ. ಆದರೆ ಮತಿಗೆ ನಡುಮಾರನ್ನ ಕಳಿಸೋದಕ್ಕೆ ಇಷ್ಟ ಇರೋದಿಲ್ಲ. ಹೇಗಾದರೂ ಸರಿ ತಪ್ಪಿಸ್ಬೇಕು ಅಂತ ನೋಡುವಾಗ ತಂದೆ ತಾಯಿ ಆಸೆನ ನಾನು ಪೂರೈಸ್ತೀನಿ ಅಂತ ನಡುಮಾರನ್ ನೆಕ್ಸ್ಟ್ ಡೇನೇ ಹೋಗೋದಾಗಿ ತಿಳಿಸ್ತಾರೆ. ಹಾಗೆಯೇ ಪ್ರಭಾವತಿಗೂ ಕೂಡ ಒಂದು ಮಾತು ಹೇಳೋಗೋಣ ಅಂತ ಸ್ಟೇಷನ್ಗೆ ಬಂದಾಗ ಅಲ್ಲೇ ಇದ್ದಂಥ ಇನ್ಸ್ಪೆಕ್ಟರ್ ಸುದರ್ಶನ್ ನಡುಮಾರನ್ಗೆ ಲಿಲ್ಲಿಪುಟ್ ಅಂತ ಕರೆದಿದ್ದಲ್ದೇ ಕ್ರಿಮಿನಲ್ ರೀತಿ ನೋಡ್ತಾರೆ. ಇದರಿಂದ ನಡುಮಾರನಿಗೆ ತುಂಬ ಕೋಪ ಬಂದು ಇನ್ಸ್ಪೆಕ್ಟರ್ ಸುದರ್ಶನ್ ಹೊಟ್ಟೆಗೊಂದು ಹೊಡೆದ್ ಬಿಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ಪ್ರಭಾವತಿ ಇನ್ಸ್ಪೆಕ್ಟರ್ ಸುದರ್ಶನ್ ಹತ್ರ ಸಾರಿ ಕೇಳಿ ಅಲ್ಲಿಂದ ನಡುಮಾರನನ್ನ ಕರ್ಕೊಂಡು ಹೋಗ್ತಾರೆ. ನಡುಮಾರನ್ ಹತ್ರ ಇನ್ನೂ ಕೂಡ ಮೊಬೈಲ್ ಇಲ್ಲದೆ ಇರೋದನ್ನ ಅಬ್ಸರ್ವ್ ಮಾಡಿದಂತ ಮತಿ ನನ್ನ ಹತ್ರ 2 ಮೊಬೈಲ್ ಇದೆ, ಅದರಲ್ಲಿ ನಿನಗೊಂದು ಕೊಡ್ಲಾ ಅಂತ ಕೇಳೋವಾಗ ಯಾಕೆ ನಿಂತರ ನಾನು ಓಡೋಗ್ಲಿಕ್ಕ ಅಂತ ಹೇಳಿ ಮತಿಗೆ ಹರ್ಟ್ ಮಾಡ್ತಾರೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮತಿ ಮನೆಯಲ್ಲಿ ಫಂಕ್ಷನ್ ಇದ್ದಿದ್ರಿಂದ ಬಿಂದು ಪೇರೆಂಟ್ಸ್ಗೆ ಗಿಫ್ಟ್ಸ್ ಕೊಡ್ಲಿಕ್ಕೆ ಅಂತ ಅವ್ರ ಮನೆಗೆ ಹೋಗ್ತಾರೆ. ಮನೆ ಒಳಗಡೆ ಇದ್ರೂ ಕೂಡ ಬಾಗ್ಲು ತೆಗಿಲಿಲ್ಲ ಅಂತ ಹೇಳಿ ಮತಿ ವಾಪಸ್ ಬಂದು ಹೇಳೋವಾಗ ಇದನ್ನ ಅರ್ಥ ಮಾಡ್ಕೊಂಡಂತ ನಡುಮಾರನ್ ಆ ತಕ್ಷಣ ಪಕ್ಕದ ಮನೆಗೆ ಹೋಗಿ ಅಬ್ಸರ್ವ್ ಮಾಡೋವಾಗ ಗೊತ್ತಾಗುತ್ತೆ ಅವರಿಬ್ರು ಕೂಡ ಹ್ಯಾಂಗ್ ಮಾಡ್ಕೊಂಡಿರ್ತಾರೆ. ನಡುಮಾರನ್ ತುಂಬಾ ಕಷ್ಟಪಟ್ಟು ಅವ್ರ ಮನೆಗೆ ಹೋಗಿ ಅವರಿಬ್ರು ಕೂಡ ಸೇವ್ ಮಾಡ್ತಾರೆ. ಹಾಗೆ ಅವರಿಬ್ರು ಹೇಳೋದೇನು ಅಂತಂದ್ರೆ ನನ್ನ ಮಗಳು ಬೇರೆ ಹುಡುಗನ ಜೊತೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಅವಳಿಗೆ ಕೊಡಬೇಕಾದಂಥ ಫ್ರೀಡಮ್ ಅಷ್ಟನ್ನು ಕೂಡ ಕೊಟ್ಟಿದ್ವಿ. ನಮ್ಮ ಪ್ರಕಾರ ಅವಳಿಗೇನೋ ತೊಂದರೆ ಆಗಿರೋದ್ರಿಂದನೇ ಅವಳಿನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಹೇಳಿದ್ದನ್ನ ಕೇಳಿಸ್ಕೊಂಡಂತ ನಡುಮಾರನ್ನ ಹೇಗಾದ್ರೂ ಸರಿ ನಿಮ್ಮ ಮಗಳನ್ನ ನಾನು ಹುಡುಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾನೆ. ಹಾಗೇನೆ ಈ ಕಡೆ ಪೊಲೀಸ್ನವ್ರು ಎಲ್ಲರೂ ಕೂಡ ಸರಣಿ ಕೊಲೆಗಳನ್ನ ಮಾಡ್ತಿರೋ ಅಂತ ಹಂತಕ ಯಾರು ಅಂತ ಎಷ್ಟು ಟ್ರೈ ಮಾಡಿದ್ರು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಯಾಕೆ ಅಂತಂದ್ರೆ ಸತ್ತಿರೋ ಅಂತ ಜನಗಳಿಗೆ ಆ ಹಂತಕನಿಂದ ಫೋನ್ ಬಂದಿರೋದೇ ಇಲ್ಲ. ಈ ಕಾರಣಗಳಿಂದ ಅವನು ಯಾರು ಅಂತ ಕಂಡುಹಿಡಿಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರತ್ತೆ. ಸಿಕ್ಕಿರೋ ಅಂತ ಒಂದೇ ಒಂದು ಕ್ಲೂ ಏನು ಅಂತಂದ್ರೆ ಕಿಡ್ನ್ಯಾಪ್ ಆಗಿರೋದು ಬ್ಲೂ ಕಾರ್ನಲ್ಲಿ ಅಂತ. ಇದರಿಂದ ನಡುಮಾರನ್ ಹಾಗೆ ಪ್ರಭಾವತಿ ಇಬ್ರು ಕೂಡ ಆ ಬ್ಲೂ ಕಾರ್ನ ನೋಡಿರೋ ಅಂತ ವ್ಯಕ್ತಿನ ಬಂದು ವಿಚಾರಿಸಿದಾಗ ಹೆಚ್ಚಿಗೆ ಏನು ವಿಷಯಗಳು ಗೊತ್ತಾಗೋದಿಲ್ಲ. ಕೇಸ್ ತುಂಬಾನೇ ಕನ್ಫ್ಯೂಷನ್ ಆಗಿರೋದ್ರಿಂದ ಪ್ರಭಾವತಿ ಕೇಸ್ನ ನಡೆಸುವಾಗ ಮಾಡ್ಕೊಂಡಿರೋಂಥ ಅಷ್ಟು ರೆಕಾರ್ಡ್ಸ್ನು ಕೂಡ ನಡುಮಾರನ್ಗೆ ಕೇಳಿಸ್ಕೊಳ್ಳೋದಕ್ಕೆ ಕೊಡ್ತಾಳೆ. ಹಾಗೆ ನಡುಮಾರನ್ ಕೂಡ ಅದಷ್ಟು ರೆಕಾರ್ಡ್ಸ್ನ ಕೇಳಿಸ್ಕೊಳ್ಳೋವಾಗ ಕೆಲವೊಂದು ಕ್ಲೂಗಳು ನಡುಮಾರನ್ಗೆ ಗೊತ್ತಾಗತ್ತೆ. ಹಾಗೆಯೇ ಮೂವಿ ಸ್ಟಾರ್ಟಿಂಗ್ನಲ್ಲಿ ಸತ್ತೋದಂತಹ ಹುಡುಗಿಯ ಇದ್ದಂಥ ಅಪಾರ್ಟ್ಮೆಂಟ್ನ ವಾಚ್ಮೆನ್ನ ಎನ್ಕ್ವೈರಿ ಮಾಡಬೇಕು ಅಂತ ನಡುಮಾರನ್ ಸುದರ್ಶನ್ ಇನ್ಸ್ಪೆಕ್ಟರ್ ಹತ್ರ ಬಂದು ವಿಚಾರಿಸೋವಾಗ ಸ್ಟಾರ್ಟಿಂಗಲ್ಲಿ ಸುದರ್ಶನ್ ಇನ್ಸ್ಪೆಕ್ಟರ್ ಒಪ್ದಿದ್ರು ಕೂಡ ಕೊನೆಗೆ ಏನು ಮಾಡ್ತೀರಾ ನೋಡೋಣ ಅಂತ ಅಂದ್ಕೊಂಡು ವಾಚ್ಮೆನನ್ನು ಎನ್ಕ್ವೈರಿ ಮಾಡಲಿಕ್ಕೆ ಅಂತ ಬರ್ತಾರೆ. ನಡುಮಾರನ್ ತುಂಬ ಸಾಫ್ಟಾಗಿ ಅವ್ರನ್ನ ಎನ್ಕ್ವೈರಿ ಮಾಡಿದ್ರಿಂದ ನಡೆದಿರೋಂಥ ಅಷ್ಟು ವಿಷಯನೂ ಕೂಡ ಹೇಳೋದಕ್ಕೆ ಶುರು ಮಾಡ್ತಾರೆ. ಅವತ್ತಿನ ದಿವಸ ಬ್ಲೂ ಕಾರ್ನಲ್ಲಿ ಬಂದಂಥ ವ್ಯಕ್ತಿ ಸೀದಾ ಸತ್ತೋದಂಥ ಹುಡುಗಿ ಮನೆಗೆ ಬರ್ತಾರೆ. ಸೊ ಇದನ್ನು ನೋಡಿದಂಥ ವಾಚ್ಮೆನ್ ಕೂಡ ಅವ್ನು ಯಾರು ಅಂತ ವಿಚಾರಿಸ್ಲಿಕ್ಕೆ ಅಂತ ಬಂದಾಗ ಅಲ್ಲಿರೋ ಅಂಥ ಹುಡುಗಿ ಅವರು ನನಗೆ ಗೊತ್ತಿರೋರೆ ಅಂತ ಹೇಳಿ ನಿಮ್ಗೇನಾದರೂ ಖರ್ಚಿಗೆ ಬೇಕಾಗತ್ತೆ ಅಂತ ದುಡ್ಡು ಕೊಡಲಿಕ್ಕೆ ಅಂತ ಬಂದಾಗ ವಾಚ್ಮೆನ್ ನಿಮ್ಮ ಸೇಫ್ಟಿಯಾಗಿ ನೀವಿರಿ, ನನಗೆ ದುಡ್ಡು ಬೇಡ ಅಂತ ಹೇಳಿ ವಾಪಸ್ ಬಂದಿರ್ತಾರೆ. ಹಾಗೆಯೇ ಕಾರ್ ನಂಬರ್ನ ಕೂಡ ನೋಟ್ ಮಾಡ್ಕೊಂಡಿರ್ತಾರೆ. ಆ ನಂಬರ್ಗೆ ಇವಾಗ ನಡುಮಾರನ್ಗೆ ಕೊಟ್ಟಿರ್ತಾರೆ. ಸೀನ್ ಕಟ್ ಮಾಡಿದ್ರೆ ನಡುಮಾರನ್ ಮನೆಗೆ ಬಂದಂಥ ಪ್ರಭಾವತಿ ಕಾರ್ ಇವಾಗ ಕೈಕಾನ್ ಕೂಪಂ ಅನ್ನೋ ಟೋಲ್ಗೇಟ್ನಲ್ಲಿ ಸಿಕ್ಕಿರೋದಾಗಿ ತಿಳಿಸ್ತಾರೆ. ಹಾಗೆಯೇ ಇವ್ರು ಚೆನ್ನೈಗೆ ಬಂದಂಥ ಹೊಸದ್ರಲ್ಲಿ ಪೇಪರ್ನಲ್ಲಿ ಒಂದು ನ್ಯೂಸ್ ಬಂದಿರುತ್ತೆ. ಕೈಕಾನ್ ಕೂಪಂನಲ್ಲಿರೋ ಅಂಥ ಕೆರೆನಲ್ಲಿ ಒಂದು ಉಂಗುರ ಸಿಕ್ಕಿದೆ ಅಂತ. ಸೊ ಇದರಿಂದ ನಡುಮಾರನ್ಗೆ ಏನೋ ಒಂದು ರೀತಿ ಫ್ಲ್ಯಾಶ್ ಆದಂಗಾಗಿ ಆಗ್ಲೇನೆ ಆ ಕೆರೆ ಹತ್ರ ಬಂದಿದ್ ಮಾತ್ರ ಅಲ್ದನೆ 4 ಜನ ಸ್ವಿಮ್ಮರ್
ಸ್ವಿಮ್ಮರ್ಸ್ನು ಕರೆಸ್ತಾರೆ. ಆ ಕೆರೆಯಲ್ಲಿ ಏನಾದರೂ ಸಿಗ್ಬೋದಾ ಅಂತ ಹುಡುಕ್ತಾ ಇರುವಾಗಲೇ ಪೇಪರ್ ನ್ಯೂಸ್ ಚಾನಲ್ಸ್ ಅವ್ರಿಗೂ ಕೂಡ ವಿಷಯ ಗೊತ್ತಾಗಿ ಅವರೆಲ್ಲರೂ ಕೂಡ ಈ ಕೆರೆ ಹತ್ರ ಬರ್ತಾರೆ. ಆಗಲೇ ಅಲ್ಲಿಗೆ ಬಂದಂಥ ಇನ್ಸ್ಪೆಕ್ಟರ್ ಸುದರ್ಶನ್ ಈ ನ್ಯೂಸ್ ಚಾನಲ್ ಅವ್ರಿಗೆಲ್ಲ ವಿಷಯ ಗೊತ್ತಾಗೋ ಹಾಗೆ ಮಾಡಿದ್ರಲ್ಲ ಅಂತ ಹೇಳಿ ಪ್ರಭಾವತಿಗೆ ಬಯೋದಕ್ಕೆ ಶುರು ಮಾಡ್ತಾರೆ. ಆಗ್ಲೇ ಕೆರೆಯಲ್ಲಿ ಏನೂ ಇರಲ್ಲ ಅನ್ಸುತ್ತೆ ಅಂತ ಹೇಳೋವಾಗ್ಲೇ ಕೆರೆಯಲ್ಲಿ ಸ್ಕಲ್ಸ್ ಎಲ್ಲ ಸಿಗುತ್ತೆ. ಇದನ್ನ ನೋಡಿದಂತ ಇವರೆಲ್ರಿಗೂ ಕೂಡ ಶಾಕ್ ಆಗತ್ತೆ. ಆದರೆ ಇನ್ಸ್ಪೆಕ್ಟರ್ ಸುದರ್ಶನ್ ಮಾತ್ರ ಕೇಸಿಗೆ ಹೆಲ್ಪ್ ಮಾಡಿದಂಥ ನಡುಮಾರನನ್ನ ಬೇರೆ ರೀತಿ ಅರ್ಥ ಮಾಡ್ಕೊಳ್ತಾರೆ. ನಡುಮಾರನ್ ಅಲ್ಲೇ ಕುತ್ಕೊಂಡು ಬಿಂದು ಪೇರೆಂಟ್ಸ್ ಹತ್ರ ಸಮಾಧಾನ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಸಿಕ್ಕಿರೋಂಥ ಬಾಡಿ ಬಿಂದುದಾಗಿರತ್ತೆ. ಆಗ್ಲೇ ಅಲ್ಲಿಗೆ ಬಂದಂಥ ಸುದರ್ಶನ್ ನಿನಗೆ ವಿಷಯ ಎಲ್ಲ ಗೊತ್ತಾಗಿದೆ ಅಂತಂದ್ರೆ ನೀನೇ ಇಲ್ಲಿ ಆ ಮೇನ್ ಸಸ್ಪೆಕ್ಟ್ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಕೂರಿಸ್ಕೊಂಡಿರ್ತಾರೆ. ಆಗ್ಲೇ ಅಲ್ಲಿಗೆ ಬಂದಂಥ ಕಮಿಷನರು ನಡುಮಾರನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಯಾಕೆ ಅಂತಂದ್ರೆ ಆಲ್ರೆಡಿ ಕಮಿಷನರ್ಗೆ ಒಂದು ಕೇಸ್ನಲ್ಲಿ ನಡುಮಾರನ್ ಹೆಲ್ಪ್ ಮಾಡಿರ್ತಾರೆ. ಹಾಗೆ ಈಗಲೂ ಕೂಡ ಇನ್ಸ್ಪೆಕ್ಟರ್ ಸುದರ್ಶನ್ಗೆ ನಡುಮಾರನಿಂದ ಹೆಲ್ಪ್ ತಗೋ ಅಂತ ಹೇಳೋವಾಗ ಆ ಥರ ಜೋಕರ್ ಥರ ಅಂತ ಇರೋಂಥ ವ್ಯಕ್ತಿ ಹತ್ರ ನಾನು ಹೆಲ್ಪ್ ತಗೊಳ್ಬೇಕಾ ಅಂತ ಹೇಳಿ ಸುದರ್ಶನ್ ಹೇಳ್ತಾ ಇರ್ತಾರೆ. ಆಗ್ಲೇ ನಡುಮರನೇ ಆಗ ಒಂದು ಕೇಸ್ನಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಅಂತ ಹೇಳಿ ಸುದರ್ಶನ್ಗೆ ಕನ್ವಿನ್ಸ್ ಮಾಡಿ ನಡುಮರನ್ ಈ ಕೇಸಿಗೆ ಹೆಲ್ಪ್ ಮಾಡೋ ರೀತಿ ಮಾಡ್ತಾರೆ. ತುಂಬ ಅಂದರೆ ತುಂಬ ಯೋಚನೆ ಮಾಡಿದಂಥ ನಡುಮಾರನು ಹುಡುಗಿರು ಸತ್ತಿರೋ ಅಂತ ಅಷ್ಟು ಫೋಟೋಸ್ನ ನೋಡುವಾಗ ಒಂದು ಅರ್ಥ ಆಗಿರುತ್ತೆ. ಎಲ್ಲ ಹುಡುಗಿರು ಕೂಡ 10 ದಿವಸ ಅಥವಾ ಒಂದು ವಾರ ಇಲ್ಲ 1 ತಿಂಗಳಲ್ಲಿ ಆ ಮನೆಗೆ ಸೇರ್ಕೊಂಡಿರೋ ಅಂಥವ್ರಾಗಿರ್ತಾರೆ. ಹಾಗೇನೆ ಹೊಸದಾಗಿ ಫರ್ನಿಚರ್ನ ತರಿಸ್ದೋ ಅಂಥವ್ರಾಗಿರ್ತಾರೆ. ಇದರಿಂದ ನಡುಮಾರನ್ ಯಾವೆಲ್ಲ ಫರ್ನಿಚರ್ಸ್ ಶಾಪ್ಸ್ ಇದಾವೆ ಆ ಎಲ್ಲ ಶಾಪ್ಸ್ಗೂ ಕೂಡ ಭೇಟಿ ಮಾಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಒಂದು ಮೀಟಿಂಗ್ನ ಅರೇಂಜ್ ಮಾಡ್ತಾರೆ. ಹಾಗೇನೆ ನಡುಮಾರನಿಗೆ ಸಿಕ್ಕಿರೋ ಅಂತ ಅಷ್ಟು ಕ್ಲೂಗಳನ್ನು ಕೂಡ ಹೇಳೋ ಸ್ಟಾರ್ಟ್ ಮಾಡ್ತಾರೆ. ರೀಸೆಂಟ್ ಆಗಿ ಹೊಸ ಮನೆಗೆ ಶಿಫ್ಟ್ ಆಗಿರುವಂತ ಹುಡುಗಿರು ಫರ್ನಿಚರ್ ಶಾಪ್ಗೆ ಹೋಗಿ ಅಲ್ಲಿರುವಂತ ಸೋಫಾನ ಫಸ್ಟ್ ಕೊಂಡ್ಕೊಳ್ತಾರೆ. ಈ ರೀತಿ ಕೊಂಡ್ಕೊಳ್ಳೋವಾಗ ಆ ಓನರು ಆ ಹುಡುಗಿರನ್ನ ಬೇರೆ ದೃಷ್ಟಿಯಲ್ಲೇ ನೋಡ್ತಾ ಇರ್ತಾರೆ. ಹಾಗೇನೆ ತಾನೇ ಹೋಮ್ ಡೆಲಿವರಿ ಮಾಡೋದಾಗಿ ಕೂಡ ತಿಳಿಸ್ತಾರೆ. ಹೋಮ್ ಡೆಲಿವರಿ ಮಾಡಿದಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಹಾಗೇನೆ ಆ ಹುಡುಗಿ ಯಾವಾಗ ಫ್ರೀಯಾಗಿ ಸಿಗ್ತಾಳೆ ಅನ್ನೋದನ್ನೆಲ್ಲ ಸೂಕ್ಷ್ಮವಾಗಿ ವಿಚಾರಿಸ್ತಾರೆ. ಹಾಗೇನೆ ಅವರ ಒಂದು ಫೋನನ್ನ ಅಲ್ಲೇ ಬಿಟ್ಟು ಬರೋ ರೀತಿ ನಾಟಕ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಫೋನಿಗೆ ಅವರೇ ಕಾಲ್ ಮಾಡಿ ಆದಷ್ಟು ಬೇಗ ನನ್ನ ಫೋನನ್ನ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ವಿಷಯ ಗೊತ್ತಿಲ್ದೇ ಇರೋವಂಥ ಆ ಮನೆಯಲ್ಲಿ ಇರೋವಂಥ ಹೆಂಗಸರು ಸರಿ ಅಂತ ಹೇಳ್ತಾರೆ. ಈ ರೀತಿ ಬಂದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದು ಮಾತ್ರ ಅಲ್ದೇ ಅವ್ರನ್ನ ಕೊಂದು ಹೋಗ್ತಾ ಇರ್ತಾರೆ. ಸೊ ಆ ಓನರ್ ಹೆಸರು ಹನುಮಾನ್ ಅನ್ನೋದಾಗಿ ತಿಳಿಸಿ ಹಾಗೆ ಇನ್ನೂ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇರುವಾಗ್ಲೇನೆ ಅರ್ಧಕ್ಕೆ ನಿಲ್ಲಿಸಿದಂಥ ಇನ್ಸ್ಪೆಕ್ಟರ್ ಸುದರ್ಶನ್ ಆದಷ್ಟು ಬೇಗ ಹನುಮಾನ್ ನಂಬರ್ನ ಟ್ರ್ಯಾಕ್ ಮಾಡಿ ಅವನೆಲ್ಲಿದ್ದಾನೆ ಅನ್ನೋದನ್ನ ನೋಡಿ ಅರೆಸ್ಟ್ ಮಾಡೋಣ ಅಂತ ಹೇಳಿ ಅವರೆಲ್ಲರೂ ಕೂಡ ಮೀಟಿಂಗ್ ಎದ್ದು ಹೊರಟೋಗ್ತಾರೆ. ಕಂಪ್ಲೀಟ್ ಆಗಿ ನಡುಮಾರನ್ ಆಡ್ಬೇಕಾದ ಮಾತುಗಳನ್ನ ಆಡೋದಕ್ಕೆ ಬಿಡೋದೇ ಇಲ್ಲ. ಹಾಗೇನೆ ಫರ್ನಿಚರ್ ಶಾಪಿಗೆ ಬಂದು ಇವಾಗ ಹನುಮಾನ್ ಎಲ್ಲಿದ್ದಾನೆ ಅಂತ ನೋಡ್ಲಿಕ್ಕೆ ಅಂತ ಹೋದಾಗ ನಡುಮಾರನ್ ಅಕ್ಕನ ಮನೆಯಲ್ಲಿ ಸೋಫಾ ಅರ್ಧೋಗಿರೋದ್ರಿಂದ ಹೊಸ ಸೋಫಾಗಳಿಗೆ ಆರ್ಡರ್ ಮಾಡಿರ್ತಾರೆ. ಸೊ ಆ ಒಂದು ಸೋಫಾ ಸೆಟ್ಸ್ ನ ಡೆಲಿವರಿ ಮಾಡ್ಲಿಕ್ಕೆ ಅಂತ ನಡುಮಾರನ್ ಮನೆಗೆ ಬಂದಿರ್ತಾರೆ. ನಡುಮಾರನ್ ಅಕ್ಕನ ಜೀವನ ಕೂಡ ಅಪಾಯದಲ್ಲಿದೆ ಅಂತ ಗೊತ್ತಾದಂತ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ನಡುಮಾರನ್ ಮನೆಗೆ ಬರ್ತಾ ಇರುವಾಗ್ಲೇನೆ ಆಲ್ರೆಡಿ ನಡುಮಾರನ್ ಅವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇರ್ತಾರೆ. ಆಚೆ ಬಂದಂತ ಹನುಮಾನ್ ಮೇಲೆ ಅಟ್ಯಾಕ್ ಮಾಡಿದಂತ ನಡುಮಾರನ್ ಹಾಗೆ ಹನುಮಾನ್ ಇಬ್ರು ಮಧ್ಯೆ ಫೈಟಿಂಗ್ ನಡೆಯುತ್ತೆ. ಸೊ ಅಷ್ಟರೊಳಗಾಗ್ಲೇ ಇನ್ಸ್ಪೆಕ್ಟರ್ ಎಲ್ಲ ಅಲ್ಲಿಗೆ ಬಂದು ಹನುಮಾನ್ನ ಅರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೊರಟೋಗ್ತಾರೆ. ಚೆನ್ನಾಗಿ ಚಾರ್ಜ್ ಮಾಡಿ ಹನುಮಾನ್ನ ಕೇಳಿದ್ರಿಂದ ಕೊಲೆ ಮಾಡಿರೋದಾಗಿ ಹನುಮಾನ್ ಕೂಡ ಒಪ್ಕೊಳ್ತಾರೆ. ಹಾಗೇನೆ ಕೋರ್ಟು ಕಚೇರಿ ಅಂತ ಅಲ್ಲಿಯೋದ್ರ ಬದಲು ಹನುಮಾನನ್ನ ಎನ್ಕೌಂಟರ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಸುದರ್ಶನ್ ಅನ್ಕೊಳ್ತಾರೆ. ಆಗ್ಲೇ ಅಲ್ಲಿಗೆ ಬಂದಂತ ನಡುಮಾರನ ನೀನೊಬ್ನೇ ಇಷ್ಟು ಕೊಲೆಗಳನ್ನು ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮನೇಲಿ ನಡೀತಾ ಇರೋವಂಥ ಕೊಲೆಗಳನ್ನ ನೀನ್ ಮಾಡ್ತಾ ಇದ್ರೆ ಕೆರೆಗಳಿಗೆ ಆಗ್ತಾ ಇರೋಂಥ ಕೊಲೆಗಳನ್ನ ಮಾಡ್ತಾ ಇರೋದೇ ಬೇರೆ ಯಾರು ಅನ್ಸುತ್ತೆ. ಯಾರು ಹೇಳೋ ಅಂತ ಕೇಳೋವಾಗ ನಿನ್ ಗೆಸ್ಸು ಸರಿಯಾಗಿದೆ ನಡುಮಾರನ್, ಮಾಡ್ತಿರೋದು ನಾನಿರ್ಬೋದು, ಆದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಬೇರೆ ಯಾವುದೋ ಇದೆ ಅಂತ ಹೇಳ್ತಾರೆ. ಹಾಗೇನೆ ಹನುಮಾನ್ಗೆ ಇವಾಗ ಒಂದು ಡೌಟ್ ಬರುತ್ತೆ, ಅವನನ್ನ ಎನ್ಕೌಂಟರ್ ಮಾಡ್ಬೋದು ಅಂತ. ಸೊ ಇದರಿಂದ ನಡುಮಾರನ್ ಕೈಗೆ ಒಂದು ರಿಂಗ್ ಕೊಡ್ತಾರೆ. ಆ ರಿಂಗ್ ಬಗ್ಗೆ ಯೋಚನೆ ಮಾಡಿದಂತ ನಡುಮಾರನ್ಗಂತೂ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿ ರಿವೀಲ್ ಆಗುವಂತ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಬೇರೆ ಯಾರು ಅಲ್ಲ, ಮತಿಯ ಪ್ರೊಫೆಸರ್ ಹಸ್ಬೆಂಡ್ ಆಗಿರ್ತಾನೆ. ಸೊ ಈ ವಿಷಯ ಗೊತ್ತಾಗ್ತಿದ್ದಂಗೆ ಮತಿಯ ಹಸ್ಬೆಂಡ್ ಇರುವಂತ ಪ್ಲೇಸಿಗೆ ಬಂದು ವಿಚಾರಿಸುವಾಗ ಅವನು ಹೇಳೋದೇನು ಅಂತಂದ್ರೆ, ನಾನೇನು ಸೈಕೋ ಅಲ್ಲ ನಡುಮಾರನ್, ಇದೊಂದು ರೀತಿ ಕಾಂಪ್ಲೆಕ್ಸ್. ನೀನು ಹೇಗೆ ಕುಳ್ಳ ಇದೆಯೋ ಅದು ಒಂದು ಕಾಂಪ್ಲೆಕ್ಸ್, ಹಾಗೆ ಇದು ಕೂಡ ಒಂದು ಕಾಂಪ್ಲೆಕ್ಸ್. ನನ್ನ ಮೈಂಡ್ನಲ್ಲಿರುವಂಥ ಕಾಂಪ್ಲೆಕ್ಸು, ಆದರೆ ಸುಪೀರಿಯರ್ ಕಾಂಪ್ಲೆಕ್ಸ್ ಅಷ್ಟೇ ಅಂತ ಹೇಳಿ ಅವನು ಸಮರ್ಥನೆ ಮಾಡ್ಕೊಳ್ತಾನೆ. ಹಾಗೇನೆ
ಜಸ್ಟ್ ಐ ಫೀಲ್ ಇಟ್. ಡೈಲಿ ಹೊಸ ಕಾರ್ನಲ್ಲಿ ಹೋದರೆ ಯಾವ ರೀತಿ ಫೀಲ್ ಇರುತ್ತೋ ಇದು ಅದೇ ರೀತಿ ನನಗೆ ಫೀಲ್ ಅಷ್ಟೇ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂಥ ನಡುಮಾರನ್ಗಂತೂ ತುಂಬಾ ಬೇಜಾರಾಗುತ್ತೆ, ಹಾಗೆ ಕೋಪ ಬರುತ್ತೆ. ಹಾಗೆ ನಡುಮಾರನ್ ಹೇಳೋದೇನು ಅಂತಂದರೆ, ನನಗಿರೋ ಅಂಥ ಕಾಂಪ್ಲೆಕ್ಸು ಡಿಸಬಿಲಿಟಿ ಅಲ್ವೇ ಅಲ್ಲ, ಆದರೆ ನಿಮ್ಮ ತಲೆಯಲ್ಲಿರೋ ಅಂಥ ಕಾಂಪ್ಲೆಕ್ಸಿಗೆ ಕ್ಯೂರ್ ಅನ್ನೋದೇ ಇಲ್ಲ ಅಂತ ಹೇಳಿ ಅವ್ರ ಮುಖದ ಮೇಲೆ ರಿಂಗ್ ಎಸ್ತು ಆಚೆ ಕಡೆ ಬರೋವಾಗ ನಮಗಿಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ನ ರಿವೀಲ್ ಮಾಡ್ತಾರೆ. ಇವ್ರು ಮಾತಾಡ್ದಂಥ ಅಷ್ಟು ಮಾತನ್ನ ಆಚೆ ಕಡೆ ನಿಂತ್ಕೊಂಡು ಮತಿ ಕೇಳಿಸ್ಕೊಳ್ತಾ ಇರ್ತಾಳೆ. ಹಾಗೇನೆ ಆದಷ್ಟು ಬೇಗ ನೀನು ಹಳ್ಳಿಗೆ ಹೊರಟೋಗು, ನಿಮ್ಮ ಅಕ್ಕನ ನಾನೇನು ಮಾಡಲ್ಲ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮತಿಯ ಹಸ್ಬೆಂಡು ಜೋರಾಗಿ ಕೂಗಿ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತಿಯ ಹಸ್ಬೆಂಡು ಹಾಗೆ ನಡುಮಾರನ್ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ. ಹಾಗೇನೆ ಮತಿ ಅವ್ರ ಹಸ್ಬೆಂಡಿಗೆ ಕುಡಿಲಿಕ್ಕೆ ಅಂತ ಜ್ಯೂಸ್ ಕೊಡ್ತಾರೆ. ಆ ಜ್ಯೂಸ್ನಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿರ್ತಾರೆ. ಸೊ ಅದನ್ನ ಕುಡ್ದಂತ ಮತಿ ಹಸ್ಬೆಂಡ್ ಅಲ್ಲೇ ಸತ್ತೋಗ್ತಾರೆ. ಹಾಗೇನೆ ಇವ್ರನ್ನ ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಅಂತಂದ್ರೆ ನಮ್ಮ ಅಪ್ಪ ಅಮ್ಮನ್ನ ಕೂಡ ಬಿಟ್ಟು ಬರೋಷ್ಟು ಪ್ರೀತಿ ಮಾಡ್ತಾ ಇದ್ದೆ, ಆದ್ರೆ ಇವರು ಇಂಥ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವ್ರಿಗಿರೋ ಅಂತ ಕಾಂಪ್ಲೆಕ್ಸಿಗೆ ಇದೇ ಕರೆಕ್ಟ್ ಆದ ಕ್ಯೂರ್ ಅಂತ ಹೇಳ್ತಾಳೆ. ಹಾಗೇನೆ ನಾನು ಯಾಮಾರ್ ಬಿಟ್ಟೆ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡ್ದಂತ ನಡುಮರನ್ ನಿನ್ಗೋಸ್ಕರ ನಾನಿದ್ದೀನಿ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಸೊ ಫೈನಲಿ ಮತಿ ಕೈಗೆ ಬೇಡಿ ಹಾಕ್ಲಿಕ್ಕೆ ಅಂತ ಹೋದಾಗ ಇನ್ಸ್ಪೆಕ್ಟರ್ ಸುದರ್ಶನ್ ಬೇಡ ಅಂತ ಹೇಳಿ ಅಲ್ಲಿರೋ ಅಂತ ಅಷ್ಟು ಇನ್ಸ್ಪೆಕ್ಟರ್ಗಳನ್ನು ಕೂಡ ವಾಪಸ್ ಕರ್ಕೊಂಡು ಹೋಗ್ತಾರೆ. ಇದರಿಂದ ಅರ್ಥ ಆಗೋದೇನು ಅಂತಂದ್ರೆ ಇನ್ಸ್ಪೆಕ್ಟರ್ ಸುದರ್ಶನ್ಗೆ ಇರೋ ಅಂತ ಆರೋಗೆನ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಸೀನ್ನಲ್ಲಿ ಇವರೆಲ್ಲರೂ ಕೂಡ ವಾಪಸ್ ಅವರ ಹಳ್ಳಿಗೆ ಹೋಗಿರ್ತಾರೆ. ಹಾಗೇನೆ ಇವಾಗ ನಡುಮಾರನ್ಗೆ ಅವ್ರ ತಂದೆಯ ಪೋಸ್ಟ್ಮನ್ ಕೆಲಸ ಸಿಕ್ಕಿದ್ರೆ ಮತ್ತೆ ಅದೇ ಹಳ್ಳಿಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಮುಗ್ದಿದೆ. ಮೂವಿ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಹಾಗೇನೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದ್ದೇ ಒಂದು ಥ್ರಿಲ್ಲಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.